ಏನ್ ಗುರು ಪೊಲೀಸಾಗಿ ಈ ತರ ನುಗ್ಗದ ಇರ್ಬೋಕೆ ನನ್ನ ಮಗನೇ, ಭಿಕಾರಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ. ಹನುಮಾನ್ ಜೈ ಶ್ರೀರಾಮ್. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ KA14 ರೈಡರ್. ಇವತ್ತಿನ ಟಾಪಿಕ್ ಏನಂದ್ರೆ, ಇದು ನನ್ನ ಗಾಡಿನೇ GT 650. ರಾಯಲ್ ಎನ್ಫೀಲ್ಡ್ 650cc 47 ಹಾರ್ಸ್ ಪವರು 49 ಟಾರ್ಕು. ರಾಯಲ್ ಎನ್ಫೀಲ್ಡ್ ಒಂದು ಏನಕ್ಕೆ ಬೆಸ್ಟ್ ಅಂತ ಹೇಳ್ತೀನಂದ್ರೆ ಟಾರ್ಕು. ರಾಯಲ್ ಎನ್ಫೀಲ್ಡ್ ಹಂಗೆ ಟಾರ್ಕು ಯಾವುದು ಕೊಡಲ್ಲ. ಹಂಗೆ ಹೇಳ್ಬೇಕಂದ್ರೆ ಎಲ್ಲ ಈ ಆನ್ಲೈನಲ್ಲಿ ನೀವೇ ನೋಡಿರ್ತೀರಾ. RC 390, ಡ್ಯೂಕ್ 390, GT 650 ಕಂಪ್ಯಾರಿಸನ್ ಇಲ್ಲ ಗುರು. 650cc 390cc ಯಾವ ಇವೆಲ್ಲ ಈ ಟಿಪಿಕಲ್ ಕನ್ನಡಿಗ ಅವ್ರನ್ನ ನೋಡಿ ಯಾಕಪ್ಪ ರಾಯಲ್ ಎನ್ಫೀಲ್ಡ್ ತೊಗೊಂಡೆ ಅನ್ಸ್ಬಿಡತ್ತೆ. ಅವ್ರು ಮಾಡೋ ವೀಡಿಯೋಸ್ಗಳಲ್ಲಿ ಈ ಸಣ್ಣ ಕೊಡ್ತಾ ಇರ್ತಾರೆ ನೋಡ್ರಿ ಟಾಂಟೋ. ಅವನ ಅಜ್ಜಿ ಇವ್ರ ವೀಡಿಯೋಸ್ ನಾನು ಮೊದಲೇ ನೋಡೋ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಈ ಗಾಡಿ ತಗೊಂತಾನೆ ಇರಲಿಲ್ಲ ನಾವು. ಹಂಗೆ ಅನ್ಸುತ್ತೆ ಆಲ್ಮೋಸ್ಟ್. ನಿನ್ನಂತ ಶಿಷ್ಯನ ಪಡೆದ ನಾನೇ ಭಾಗ್ಯವಂತ ಕಣು, ಪುಣ್ಯವಂತ. ಬಾಬಾ 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 ತಪ್ಕೊಳ್ಳೋ ಕಂದ, ತಪ್ಕೊಳ್ಳೋ ಬಾರು. ನಾನಿರೋದು ಒಂದು ಶಿವಮೊಗ್ಗದಿಂದ ಒಂದು 40 ಕಿಲೋಮೀಟರ್ಸ್ ಅವೇ ಒಂದು ಚಿಕ್ಕಹಳ್ಳಿಲಿ ನಾನಿರೋದು. ನಂದು ಇದೊಂದು GT ಅಲ್ಲ, ತಾರ್ ಇದೆ. ರೀಸೆಂಟಾಗಿ 6 ಮಂತ್ಸ್ ಆಯ್ತು ಅಷ್ಟೇ ಒಂದು ತಾರ್ ತಂದು, ರೆಡ್ ಕಲರೇ. ಇದಕ್ಕೆ ಮ್ಯಾಚ್ ಮಾಡೋಣ ಅಂತಲೇ ಆ ಕಲರ್ ತಂದಿದ್ದು. ಉಸಾ ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಫಸ್ಟು ನನ್ನ ಗಾಡೀಲಿ ಚೇಂಜ್ ಅಂತ ಮಾಡಿಸಿದ್ದು, ಒಂದು ಮಾಡಿಫಿಕೇಷನ್ ಅಂತ ಮಾಡಿಸಿದ್ದು ಬಂದ್ಬಿಟ್ಟು ರೆಡ್ ರೂಸ್ಟರ್. ಅರೌಂಡ್ 20,000 20K ಅರೌಂಡ್. ಮತ್ತೊಂದು ಈ ಸಿಂಗಲ್ ಸೀಟು ನಾನು ಈ ಸತಿ ರೈಡರ್ ಮಿನಿಯಾಗಿ ಗೋವಾ ಹೋದಾಗ ಅಲ್ಲಿ ಸಸ್ತದಲ್ಲಿ ಸಿಕ್ಕಿತ್ತು. ಬರೀ 2000 ಸಿಕ್ಕಿತ್ತು. 3,500 ಅದು ಇರೋದು ಅನ್ಸತ್ತೆ, ಅಷ್ಟು ಸರಿ ಗೊತ್ತಿಲ್ಲ ನನಗೆ. ಇದು ಶೋರೂಮಲ್ಲೇ ಹಾಕ್ಸಿದ್ದು. ಆಮೇಲೆ ಹೆಡ್ ಲ್ಯಾಂಪು, ಫಾಗ್ ಲ್ಯಾಂಪ್ಸ್ಗಳು, HIG ಫಾಗ್ ಲ್ಯಾಂಪ್ಗಳು. ನೈಟ್ ಹೊತ್ತು ಭಾಳ ಯೂಸ್ ಆಗುತ್ತೆ ನಂಗೆ. ಬೆಳಗ್ಗೆ ನೈಟು ಇಲ್ಲ ಮಂಜಲ್ಲಿ ಎಲ್ಲಿ ಬೇಕು ಅಲ್ಲಿ ಓಡಾಡ್ತೀವಲ್ಲ, ಭಾಳ ಯೂಸ್ ಆಗುತ್ತೆ. ಮೇಯ್ನಾಗಿ ನನಗೆ ರಾಯಲ್ ಎನ್ಫೀಲ್ಡ್ ಅಂತ ತಲೆಗೆ ಬಂದರೆ ಸರ್ವಿಸ್ ಬಿಟ್ಟರೆ ಯಾವುದು ತಲೆಗೆ ಬರೋಲ್ಲ ನನಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೇಂಟೆನೆನ್ಸ್ ಆಗ್ತಾ ಇಲ್ಲ ಅಂದರೆ ಇವ್ರು ಕೊಡೋ ಚೀಪ್ ಸರ್ವಿಸಿಗೆ, ತಾರಿಂದ ಹೇಳ್ತಾ ಇಲ್ಲ GTದು ಹೇಳ್ತಾ ಇದ್ದೀನಿ, ಇವ್ರು ಕೊಡೋ ಚೀಪ್ ಸರ್ವಿಸಿಗೆ ಹೊರಗಡೆ ಹೋಗಿ ಮಾಡಿಸಿದ್ರು. ಅವ್ರು ಯಾಕಪ್ಪ ಹಿಂಗೆ ಮಾಡಿದ್ದಾರೆ ಅಂತ ಆ ಮೆಕ್ಯಾನಿಕ್ ಹೇಳ್ತಾನೆ. ಆ ರೇಂಜಿಗೆ ಸರ್ವಿಸ್ ಮಾಡಿಕೊಡ್ತಾರೆ ಈ ಗಾಡಿನ. ಯಾಕೆ ಹಂಗೆ ಮಾಡ್ತಾರೆ ಅಂತ ಅದರಲ್ಲೂ ಹೊರಗಡೆದು ಸುಮಾರು ಕೇಳಿದ್ದೀನಿ ಬಿಡಿ. ಎನ್ಫೀಲ್ಡ್ ಶೋರೂಮ್ಗಳು ಹಂಗೆ ಹಿಂಗೆ ಇದೇ ಹೇಳಿದ್ನಲ್ಲ ನಾನು. ಇದೇ ಟಿಪಿಕಲ್ ಕನ್ನಡಿಗ. ನನ್ನ ಗಾಡಿ ತಗೋಬೇಕಾದ್ರೆ ಇವ್ರ ವೀಡಿಯೋಸ್ ಎಲ್ಲರೂ ವೈರಲ್ಗಳಿದ್ದು ನಾನು ಇವ್ರ ವೀಡಿಯೋಸ್ ನೋಡಿದರೆ ದೇವರಣೆ ಈ ಗಾಡಿ ಮುಟ್ತಾ ಇರಲಿಲ್ಲ ನಾನು ಈ ಗಾಡಿ ಪವರ್ ಬಗ್ಗೆ ಮಾತಾಡಲ್ಲ, ಈ ಗಾಡಿ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಲ್ಲ. ಟಿಪಿಕಲ್ ಕನ್ನಡಿಗವ್ರ ವೀಡಿಯೋ ಈಗ ಒಂದು 2 ವರ್ಷದ ಹಿಂದೆ ನನಗೆ ಸಿಕ್ಬಿಟ್ಟಿದ್ರೆ ಯಾವುದಾದ್ರೂ ಒಳ್ಳೆ ಗಾಡಿ ತೊಗೊಂಡು ಆರಾಮಾಗಿ ಇದ್ಬಿಡ್ತಿದ್ದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು GTದೇ ಅವಳಿ ಇತ್ತು. GTನ ತಗೊಳ್ಳೋಣ, ಹಿಂದೆ ಒಂದು ಹುಡುಗಿನ ಹಾಕೊಂಡು ಓಡಾಡೋಣ. ಇಷ್ಟು ಒಳ್ಳೆ ಹುಡುಗನಿಗೆ ಮದ್ವೆ ಯಾಕಾಗಿಲ್ಲ ಇನ್ನು? ನಮ್ಮ ಪರಿಸ್ಥಿತಿ ನೋಡ್ರಿ. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಆ ಹುಡುಗಿನ ಮದುವೆ ಆಗಿ ಏನ್ ಮಾಡ್ಬೇಕು? ನಮ್ಮ ಅಪ್ಪ ಹತ್ರ ಹೋಗಿ ನಮ್ಮ ಅಪ್ಪನ ದುಡ್ಡಲ್ಲಿ ನನ್ನ ಹೆಂಡತಿನ ಸಾಕ್ಬೇಕು. ಅದು ಸಿಂಗಲ್ ಸೀಟ್ ಹಾಕೊಂಡು ಓಡಾಡ್ತೀನಿ. ಏನು ಗುರು ಪೊಲೀಸಾಗಿ ಈ ಥರ ನುಗ್ಗದ? ಹೋಗ್ಲಿ ಬಿಡಿ, ಏನೋ ಅರ್ಜೆಂಟಲ್ಲಿ ಇದ್ರು ಅನ್ಸತ್ತೆ. ನಮಗೇನು ಮಾಡಿಲ್ಲಲ್ಲ ತೊಂದರೆ. ನಮ್ಮ ಪೊಲೀಸ್ ಅಂದ್ರೆ ಹಿಂಗೆ ಇಲ್ಲೇ ಎಲ್ಲಾದರೂ ನೋಡಿ ಹೈವೇ ಪೆಟ್ರೋಲು ಯಾರಾದರೂ ನಿಂತ್ಬಿಟ್ಟಿರ್ತಾರೆ. ಹೌದು, ಸೌಂಡ್ ಮಾಡ್ಕೊಂಡು ಓಡಾಡೋದು ನಮ್ಮ ತಪ್ಪೆ. ಪಾಪ ಅವ್ರಿಗೇನು ಹೇಳಕ್ಕೆ ಬರುತ್ತೆ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ? ನೀನು ಆರಾಮಿದ್ದೀರಾ? ಕ್ರೇಜಿ ರಿಯಾಕ್ಷನ್. ಮತ್ತೊಂದು ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಗೇರ್ ಕೇಳಲ್ಲ. KTM ಥರ ಅಲ್ಲ, ಗೇರು 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 ಅಂತ ಅಳ್ತಾ ಇರೋದು KTM ಅಷ್ಟೊತ್ತಿಗೂ. ಮತ್ತೊಂದು ಈ ಪೊಸಿಷನಲ್ಲಿ ನೀನು ಟ್ರಾವೆಲಿಂಗ್ ಮಾಡ್ತೀಯಾ ಇಲ್ಲ ಇನ್ನೊಂದು ಸ್ವಲ್ಪ ಓಡಾಡ್ತೀಯಾ ಅಂದರೆ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ತಗೊಂಡ್ಮೇಲೆ ಮಾಡಲೇಬೇಕು, ಹೊಡಿಲೇಬೇಕು ಗಾಡಿನ. ಮತ್ತೇನು ಬೇರೆ ಆಪ್ಷನ್ ಇದೆಯಾ? ಮನೇಲಿ ಕ್ಯಾರಾಗಿ ಕಿತ್ತೋಗೋ ಥರ ಹೊಡೆದ್ಬಿಡ್ತಾರೆ. ಇದು ಬೇಡ ಇನ್ನೊಂದು ಕೊಡಿಸು ಅಂದರೆ. ಹೌದು ತಾನೇ?
ನನಗೆ ಈ ಇನ್ಸ್ಟಾಗ್ರಾಮ್ ನೋಡಿ ನೋಡಿ ವೆಂಕಿದು ಫ್ರೆಂಡ್ಸ್ ಅನ್ನೋದೇ ಕಲ್ತ್ಬಿಟ್ಟಿನಪ್ಪ. ಕ್ರೇಜಿ ರಿಯಾಕ್ಷನ್. ಇಲ್ಲೊಂದು ಟಿನಲ್ಲಿದೆ, ನಿಮಗೆ ನನ್ನ ರೆಡ್ ರೂಸ್ಟರಿಂದು ಸೌಂಡ್ ತೋರಿಸ್ತೀನಿ ನಿಮಗೆ. ಸಸ್ಪೆನ್ಷನ್ ಒಂಚೂರು ಹಾರ್ಡ್ ಸೈಡ್ ಕಳಿಸ್ಕೊತೀರಾ? ಬಂದು ಹೊಡೆದ್ಬಿಡ್ತಾರೆ ಲೋಕಲರ್ಸ್ ಎಲ್ಲ ಜಾಸ್ತಿ ಹೊತ್ತಲ್ಲೇ ಇದ್ರೆ. ಮನೇಲಿ ಮೆಟ್ನಲ್ಲಿ ಹೊಡೆದ್ರು ಓಡಿಸ್ಕೊಂಡು ದುಡ್ಡು ಇಸ್ಕೊಂಡು ಏನೋ ಒಂದು ಮಾಡ್ಬೇಕನ್ನೋ ಕ್ರೇಜ್ ಇತ್ತು. ಏನು ಮಾಡ್ತೀರಾ, ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ನಮ್ಗಳ ಲೈಫು ಇಂಡಿಯನ್ ರಸ್ತೆ ಇದ್ದಾಗೆ ತಗ್ಗು ತಿಣ್ಣೆ ಎರಡೂ ಇರುತ್ತೆ. ಹೈವೇ ಸಿಗೋ ತನಕ ವೇಟ್ ಮಾಡಬೇಕು. ಲೈಫ್ನಲ್ಲಿ ಅವಾಗ ಒಂದೆರಡು ಒಳ್ಳೆ ಕೆಲಸ ಮಾಡಿ ಅಕೌಂಟಲ್ಲಿ ಬಿದ್ದಿರ್ಲಿ, ಬಡ್ಡಿ ಸಮೇತ ಒಳ್ಳೇದಾಗುತ್ತೆ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್.